ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಅಂಡ್ ನಿಜ ಹೇಳಿ ಯಾರ್ಯಾರು ಇವತ್ತಿನ ಸ್ಮ್ಯಾಕ್ ಡೌನ್ ನ ಮಧ್ಯರಾತ್ರಿ 12ವರೆಗೆ ಎದ್ದಿ ನೋಡಿದ್ರಿ ಅಂತ. ಸೊ ಹೇಗಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ರಿಂಗಿಗೆ ಬರ್ತಾರೆ. ಕ್ರೌಡ್ ಪೂರ್ತಿ LA ನೈಟ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ LA ನೈಟ್ ಅವರು ಹೇಳ್ತಾರೆ, ಇವತ್ತು ನಾವು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾ ಇದೀವಿ, ಯಾಕಂದ್ರೆ ಇದು ಮೊದಲ ಬಾರಿಗೆ ಸ್ಮ್ಯಾಕ್ ಡೌನ್ ಬಾರ್ಸಲೋನಾಗೆ ಬಂದಿದೆ ಅಂಡ್ ನಾನು ಇಲ್ಲಿಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ ಬಂದಿದ್ದೀನಿ. ಸೊ ನನ್ನ ಕೈಯಲ್ಲಿ ಈ ಒಂದು ಚಾಂಪಿಯನ್ಶಿಪ್ ತುಂಬಾ ದಿನ ಇರಲಿಲ್ಲ, ಬಟ್ ಮತ್ತೊಮ್ಮೆ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ. ಅಂಡ್ ಎಲ್ಲರೂ ಈಗ ಹೇಳ್ಬೇಕು LA ನೈಟ್ ಅಂತ ನಮ್ಮ LA ನೈಟ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬಿಗ್ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಗ್ ಜಿಮ್ಮಿ ಊಸೋ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾದ ಚಾಂಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ರಿಂಗಿಗೆ ಬರ್ತಾರೆ ಅಂಡ್ LA ನೈಟ್ ಅವ್ರಿಗೆ ಹೇಳ್ತಾರೆ, LA ನೈಟ್ ನಾನಿಲ್ಲಿ ನಿನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸೋದಕ್ಕೆ ಬಂದಿಲ್ಲ, ಯಾಕಂದ್ರೆ ನಾನು ನನ್ನ ರೋಡ್ ಟು ರಸಲ್ ಮೇನಿಯಾ ಬಗ್ಗೆ ಥಿಂಕ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ನನ್ನ ರೋಡ್ ಟು ರಸಲ್ ಮೇನಿಯಾನ ಪ್ರಾರಂಭ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ನಿನ್ನ ಯುನೈಟೆಡ್ ಸ್ಟೇಟ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ. ಲಿಟ್ರಲಿ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಐ ಥಿಂಕ್ ನಮ್ಮ ಜಿಮ್ಮಿ ಊಸೋ ಅವರು ಇನ್ನೂ ಕೂಡ ಟ್ಯಾಗ್ ಟೀಮ್ ಇಂದ ಹೊರಗಡೆನೆ ಬಂದಿಲ್ಲ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಸೋಲೋ ಸಿಕೋವಾ, ಜಾಕೋ ಫಾಟು ಹಾಗೆ ಟಾಮಾ ಟೋಂಗಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, LA ನೈಟ್ ನಿನ್ನ ಒಂದು ಚಾಂಪಿಯನ್ಶಿಪ್ ಗೆ ಯಾರಾದ್ರೂ ಚಾಲೆಂಜ್ ಮಾಡುವಂತಹ ಅಧಿಕಾರನ ಹೊಂದಿದ್ದಾರೆ ಅಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಜಾಕೋ ಫಾಟು ಮಾತ್ರ. ಜಿಮ್ಮಿ ಊಸೋ, ನಿನ್ನನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ನೀನು ನಮ್ಮ ಫ್ಯಾಮಿಲಿಗೆ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಕೆಲಸನ ಮಾಡಬೇಕಾಗಿರೋದು ಜಾಕೋ ಫಾಟು ಅವರು ಮಾತ್ರ. ನೀನು ನಮ್ಮ ಫ್ಯಾಮಿಲಿಯ ಒಬ್ಬ ಫೇಲ್ಯೂರ್ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಜಿಮ್ಮಿ ಊಸೋಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ಸೋಲೋ ಸಿಕೋವಾ ಫೇಲ್ಯೂರ್ ಬಗ್ಗೆ ಮಾತಾಡ್ತಿದೀಯಲ್ವಾ, ನಿಜವಾಗ್ಲೂ ನಿನ್ನನ್ನ ಯಾವಾಗ ನಾನು ನಂಬುದ್ನೋ ಅವತ್ತೇ ನಾನು ಫೇಲ್ ಆಗೋದೆ. ಅಂಡ್ ಅದೇ ರೀತಿ ನೀನು ಕೂಡ ಫೇಲ್ ಆಗಿದೀಯಾ. ರೋಮನ್ ರೈನ್ಸ್ ಅವರ ವಿರುದ್ಧ ಆ ಒಂದು ಹೂಲಾ ಫಾಲನ ಸೋತಿ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಫಂಬಲ್ ಮಾಡ್ತಾರೆ. ಫೇಲ್ಯೂರ್ ಅಂತ ಹೇಳ್ಬೇಕಾದ್ರೆ ಅವರು ಫಂಬಲ್ ಮಾಡಿದಾಗ ನಮ್ಮ ಜಿಮ್ಮಿ ಊಸೋ ಅವರು ನಗಾಡ್ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಆ ಒಂದು ಮೂಮೆಂಟ್ ಕೂಡ ಸಖತ್ತಾಗಿತ್ತು. ಇದನ್ನ ಕೇಳಿಸ್ಕೊಂಡು ನಮ್ಮ ಸೋಲೋ ಸಿಕೋವಾ, ಜಾಕೋ ಫಾಟು ಹಾಗೆ ಟಾಮಾ ಟೋಂಗಾ ಅವರಿಗೆ ಕೋಪ ಬರುತ್ತೆ. ಇವ್ರು 3 ಜನನು ಕೂಡ ಸೇರ್ಕೊಂಡು LA ನೈಟ್ ಹಾಗೆ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ LA ನೈಟ್ ಹಾಗೆ ಜಿಮ್ಮಿ ಊಸೋ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಸ್ಟ್ರೋಮನ್ ಅವರು ಬಂದಾಗ ಬ್ರಾನ್ ಸ್ಟ್ರೋಮನ್, LA ನೈಟ್ ಹಾಗೆ ಜಿಮ್ಮಿ ಊಸೋ ಅವರು ಸೇರ್ಕೊಂಡು ನಮ್ಮ ಬ್ಲಡ್ ಲೈನ್ ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ನಿಕ್ ಆಲ್ಟಿಸ್ ಅವರು ಬಂದು, ಅಲ್ಲೂ 3 ಜನ ಇದ್ದೀರಾ, ಇಲ್ಲೂ 3 ಜನ ಇದ್ದೀರಾ, ಸೊ ಯಾಕೆ ನೀವು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಾರ್ದು ಅಂತ ಹೇಳಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ನಮಗೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ತುಂಬಾನೇ ಬಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು. ನನಗಂತೂ ಅರ್ಥ ಆಗ್ತಾ ಇಲ್ಲ, ನಮ್ಮ ಜಿಮ್ಮಿ ಊಸೋ ಅವರೇ ತುಂಬಾನೇ ಬಾಚಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅವರು ಬಾಚಸ್ ಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಕಳೆದ ಮ್ಯಾಚ್ ಅಲ್ಲಿ ಅವರು ಡ್ರೂ ಮ್ಯಾಕಿಂಟೈರ್ ಅವರ ವಿರುದ್ಧ ರೆಸಲ್ ಮಾಡಬೇಕಾದ್ರೂ ಕೂಡ ತುಂಬಾನೇ ಅನ್ಪ್ರೊಫೆಷನಲ್ ಅಂತ ಅನ್ನಿಸ್ತಾ ಇದ್ರು. ಅಂಡ್ ಇವತ್ತು ಮೈಕಲ್ಲೂ ಕೂಡ ಬಾಚಸ್ ಗಳನ್ನ ನಮ್ಮ ಜಿಮ್ಮಿ ಊಸೋ ಅವರು ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಜಿಮ್ಮಿ ಊಸೋ ಅವರಿಗೆ ಏನಾಗಿದೆ ಅಂತ. ಓವರ್ ಆಲ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಟಾಮಾ ಟೋಂಗಾ ಅವರಿಗೆ ತಮ್ಮ ಪವರ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಟಾಮಾ ಟೋಂಗಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ, ಜಾಕೋ ಫಾಟು ಹಾಗೆ ಟಾಮಾ ಟೋಂಗಾ ಅವರು ಸೇರ್ಕೊಂಡು ಬ್ರಾನ್ ಸ್ಟ್ರೋಮನ್, ಜಿಮ್ಮಿ ಊಸೋ ಹಾಗೆ LA ನೈಟ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ನಮ್ಮ ಜಾಕೋ ಫಾಟು ಅವರಂತೂ ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. 3 ಬಾರಿ ತಮ್ಮ ಫಿನಿಶರ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಹೋಗ್ತಾ ಇರಬೇಕಾದ್ರೂ ಕೂಡ ಅವರು ಮತ್ತೊಮ್ಮೆ ಬಂದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಬೇರಿಕೇಡ್ ಥ್ರೂ ಪುಷ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಬದಲು ನಮ್ಮ ಜಾಕೋ ಫಾಟು ಅವರೇ ಬೇರಿಕೇಡ್ ಥ್ರೂ ಹೋಗಿ ಬಿದ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲೂ ಕೂಡ ಬಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಬಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದ್ವು. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಅವರ ಸಿಟ್ ಡೌನ್ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೀವು ಅದೇಗೆ ಹೇಳ್ತೀರಾ ನಯೋಮಿ
ನಯೋಮಿ ಅವರೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ. ಅಂಡ್ ಅದಕ್ಕೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಹೇಳ್ತಾರೆ, ನನ್ನ ಹಿಂದೆಯಿಂದ ಬಂದು ಯಾರೋ ಒಬ್ರು ಕಾರ್ ಮೇಲೆ ಪುಷ್ ಮಾಡಿದ್ರು ಅಂಡ್ ಆಗ ನಾನು ಕಣ್ಬಿಟ್ಟು ನೋಡಿದಾಗ ನಯೋಮಿ ಅವರು ಅಲ್ಲಿಂದ ಓಡೋಗ್ತಾ ಇದ್ರು. ಅಲ್ಲಿಂದನೇ ಕ್ಲಿಯರ್ ಆಯ್ತು ನಯೋಮಿ ಅವರು ನನ್ನ ಮೇಲೆ ಫಿಸಿಕಲಿ ಅಟ್ಯಾಕ್ ಮಾಡಿದ್ದಾರೆ ಅಂತ. ಅವರು ಬರೀ ಫಿಸಿಕಲಿ ಮಾತ್ರ ಅಟ್ಯಾಕ್ ಮಾಡಿಲ್ಲ, ನಯೋಮಿ ಅವರು ನನ್ನ ಒಳ್ಳೆ ಫ್ರೆಂಡ್ ಆಗಿದ್ರು ಅಂಡ್ ಅವರು ನನ್ನ ಲಾಯಲ್ಟಿ ಆಗಿ ಹಾರ್ಟ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು. ಅಂಡ್ ಇದಾದ್ಮೇಲೆ ಬಿಯಾಂಕಾ ಬ್ಲೇರ್ ಅವರ ಜೊತೆ ಸೇರ್ಕೊಂಡು ಏನೂ ಆಗಿಲ್ವೇನೋ ಆ ರೀತಿ ಟ್ಯಾಗ್ ಟೀಮ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ರು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರೊಕೈಲ್ ಆಗಿ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರು ಜೇಡ್ ಕಾರ್ಗಿಲ್ ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ, ನಿನ್ನಿಂದ ನಾವು ಬ್ಲೇಮ್ ನ ತಗೊಳಂಗಾಯ್ತು ಹಂಗೆ ಹಿಂಗೆ ಅಂತ. ಅಂಡ್ ಇವರ ನಡುವೆನೆ ಒಂದು ಮ್ಯಾಚ್ ಕೂಡ ಬುಕ್ ಆಗುತ್ತೆ ಮುಂದಿನ ಸ್ಮ್ಯಾಕ್ ಡೌನ್ ಗೆ. ಇದಾದ್ಮೇಲೆ ನಮಗೆ ಬಿ ಫ್ಯಾಬ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಬಿ ಫ್ಯಾಬ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಇಷ್ಟ ಆಯ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಫಿಗರ್ 4 ಲೆಗ್ ಲಾಕ್ ನ ಹಾಕಿ ನಮ್ಮ ಬಿ ಫ್ಯಾಪ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೂ ಕೂಡ ಆ ಒಂದು ಲಾಕ್ ನ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟಿಫನಿ ಸ್ಟಾರ್ಟನ್ ಅವರು ಬಂದು ಶಾರ್ಲೆಟ್ ಫ್ಲೇರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ಒಂದು ದೊಡ್ಡ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗಾಯ್ಸ್, ಈ ಒಂದು ಬ್ರಾಲ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಆಂಗಲ್ ಇಂದ ಇವರ ಒಂದು ಮ್ಯಾಚ್ ಇದೆಯಲ್ಲ ರಸಲ್ ಮೇನಿಯಾಗೆ, ಅದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಆದೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ಇವರಿಬ್ರು ಕೂಡ ಎಗ್ರಿ ಬಂದು ಇವರಿಬ್ರು ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಟಾಪ್ ರೋಪ್ ಮೇಲಿಂದ 10 ಜಂಪ್ ಮಾಡ್ತಾ ಇರ್ತಾರೆ. ಅಂಡ್ ಮಧ್ಯದಲ್ಲಿ ನಮಗೆ ಮಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಎಂಟ್ರಿ ಆದ್ಮೇಲೂ ಕೂಡ ಮಿಸ್ ಅವರ ಟೈಟನ್ ಸ್ಕ್ರೀನ್ ಮೇಲೆ ಗ್ರಾಫಿಕ್ ಇರುತ್ತಲ್ಲ, ಅದ್ರ ಮೇಲ್ಗಡೆಯಿಂದ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಹತ್ತಿ ಜಂಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಈ ಒಂದು ಬ್ರಾಲ್ ಮಾತ್ರ ಅಮೇಜಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಮಿಸ್ ಟಿವಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಅವರು ಈಗಾಗಲೇ ಎಂಟ್ರಿನ ಕೊಟ್ಟಿರ್ತಾರೆ ಅಂಡ್ ಅವರು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿ ಬಂದು ನಿಮ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡೋಣ ಅಂದ್ರೆ ಇಲ್ಲಿ ಏನೇನೋ ಆಗ್ತಾ ಇದೆ. ಏನೇ ಆಗ್ಲಿ ಇವತ್ತಿನ ನನ್ನ ಶೋನ ಸ್ಪೆಷಲ್ ಗೆಸ್ಟ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅಂತ ನಮ್ಮ ಮಿಸ್ ಅವರು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ ಅಂಡ್ ಕೋಡಿ ರೋಡ್ಸ್ ಅವರಿಗೆ ಬಾರ್ಸಲೋನಾ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಲಿಟರಲಿ ಇವತ್ತು ಕ್ರೌಡ್ ನ ನಾನು ಹೊಗಳಬೇಕು, ಯಾಕಂದ್ರೆ ಆ ಲೆವೆಲ್ಗೆ ಎನರ್ಜೆಟಿಕ್ ಆಗಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನ ಕ್ರೌಡ್. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ, ಟಾಪ್ ರೋಪ್ ಮೇಲೆ ಹತ್ತು ತನ್ನ ಪೋಸ್ ನ ಕೊಡ್ಬೇಕಾದ್ರೆ ನಮ್ಮ ಮಿಸ್ ಅವರು ಮ್ಯೂಸಿಕ್ ನ ಕಟ್ ಮಾಡಿ, ಯಾಕಂದ್ರೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕೋಪ ಬಂದು ಮಿಸ್ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ತಾನು ಹಾಕೊಂಡಿದ್ದಂತಹ ಜಾಕೆಟ್ ನ ತೆಗೆದಾಕಿ, ನನಗೂ ಕೂಡ ಟೈಮ್ ಇಲ್ಲ, ನಾನು ಯಾರ ಬಳಿನೂ ಕೂಡ ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ ಎಕ್ಸೆಪ್ಟ್ ಜಾನ್ ಸಿನಾ. ನಾನು ಈಗ ಬರೀ ಜಾನ್ ಸಿನಾ ಅವರ ಬಳಿ ಮಾತ್ರ ಮಾತಾಡಬೇಕು, ಅದಕ್ಕೋಸ್ಕರ ನಾನು ಮಂಡೇ ನೈಟ್ ರಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಹೊರಟೋಗ್ತಾರೆ. ಸೊ ಇಲ್ಲಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮಂಡೇ ನೈಟ್ ರಾ ಸೆಗ್ಮೆಂಟ್ ನ ಹೈಪ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಈ ರೀತಿಯ ಸೆಗ್ಮೆಂಟ್ ನ ಪ್ಲಾನ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಶಿನ್ಸ್ಗೆ ನಾಕಮುರಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಸ್ಕೂಲ್ ಬೈ ಪಿನ್ನು ಕೂಡ ಮಾಡ್ತಾರೆ. ಬಟ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಅದನ್ನ ಕಿಕ್ ಔಟ್ ಮಾಡ್ತಾರೆ. ಅಂಡ್ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಕಿಂಗ್ ಶಾಜಾನ ಕನೆಕ್ಟ್ ಮಾಡೋದಕ್ಕೆ ಬರಬೇಕಾದ್ರೆ ಅದನ್ನ ರಿವರ್ಸ್ ಮಾಡಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರೇ ಸೌತ್ ಆಫ್ ಹೆವನ್ ನ ಶಿನ್ಸ್ಗೆ ನಾಕಮುರಾ ಅವರ ಮೇಲೆ ಕನೆಕ್ಟ್ ಮಾಡಿ ಇನ್ನೇನು ಪಿನ್ ಮಾಡಬೇಕು, ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಈ ಒಂದು ಮಧ್ಯೆ ನಮ್ಮ ನಾಕಮುರಾ ಅವರು ಕೂಡ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಒಂದು ಕಿಂಗ್ ಶಾಸನ ಕನೆಕ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸ್ಟೀಲ್ ಸ್ಟೆಪ್ ಇಂದ ಅಟ್ಯಾಕ್ ಮಾಡಿ ಹೋಗ್ಬೇಕಾದ್ರೆ ಮತ್ತೊಮ್ಮೆ ಬಂದು ಒಂದು ಕ್ಲೇಮರ್ ಕಿಕ್ ನ ಕನೆಕ್ಟ್ ಮಾಡಿ ಅವರ ತಲೆನ ಕಾಲಲ್ಲಿ ತುಣಿದು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿಂದ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಅವರು ಕ್ಲಿಯರ್ ಆಗಿ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಬ್ರೂಟಲ್ ಮ್ಯಾಚ್ ನೆ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಕಾರ್ಮೆಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ
ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಂಟ್ರೆನ್ಸ್ ಮಾಡಬೇಕಾದ್ರೆ ಕ್ರೌಡ್ ಪೂರ್ತಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಅದನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು RKO ನ ಕನೆಕ್ಟ್ ಮಾಡಿ ಕಾರ್ಮೆಲಾ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಕಾರ್ಮೆಲಾ ಅವರಿಗೆ ಇನ್ನ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ವಿಲ್ಲನ್ ರ್ಯಾಂಡಿ ಆರ್ಟನ್ ಅವ್ರನ್ನ ನಾವು ಮತ್ತೊಮ್ಮೆ ನೋಡ್ತೀವಿ ಅಂತಾನೆ ಹೇಳ್ಬಹುದು. ಇನ್ನ ಒಂದು RKO ನ ಕನೆಕ್ಟ್ ಮಾಡಿ ಕಾರ್ಮೆಲಾ ಅವರಿಗೆ ಪಂಟ್ ಕಿಕ್ ನು ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೊಡೆಯೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಇನ್ನೇನು ಹೊಡಿಬೇಕು ಅಷ್ಟೊತ್ತಿಗೆ ಕೆವಿನ್ ಓಯನ್ಸ್ ಅವರು ಬಂದು ಕಾರ್ಮೆಲಾ ಅವ್ರನ್ನ ಎಳ್ಕೊಬಿಡ್ತಾರೆ ಅಂತಾನೆ ಹೇಳ್ಬಹುದು. ಇದನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ನೋಡಿ ಕೆವಿನ್ ಓಯನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದು ಚಿಕ್ಕ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಲಾಸ್ಟಿಗೆ ರ್ಯಾಂಡಿ ಆರ್ಟನ್ ಅವ್ರನ್ನ ತೊಳ್ಳಿ ಕ್ರೌಡ್ ಕಡೆಯಿಂದ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರೆಸ್ಲಿಂಗ್ ಗೇರ್ ಅಲ್ಲಿ ರಿಂಗಿಗೆ ಬರ್ತಾರೆ. ಸೊ ಆಸ್ ಎ ಯುರೋಪಿಯನ್ ರೆಸ್ಲರ್ ಆಗಿ ನಾನು ಇಲ್ಲಿಗೆ ಬರಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಅಂಡ್ ನಾನು ಇವತ್ತು ಜೇ ಉಸೋಗೆ ಒಂದು ಪಾಯಿಂಟ್ ನ ಪ್ರೂವ್ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಜೇ ಉಸೋ ಅವ್ರನ್ನ ಲವ್ ಮಾಡ್ತೀರಾ ಅಲ್ವಾ. ಸೊ ನಾನಿವಾಗ ಮತ್ತೊಮ್ಮೆ ಒಂದು ಪಾಯಿಂಟ್ ನ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇವತ್ತು ಆಕ್ಸಿಯಂ ಮೇಲೆ ರೆಸ್ಸಲ್ ಮಾಡ್ತಾ ಇದ್ದೀನಿ ಅಂತ ಆಕ್ಸಿಯಂ ಅವ್ರನ್ನ ಕರೀತಾರೆ ನಮ್ಮ ಗಂತರ್ ಅವರು. ಅಂಡ್ ಇವರು NXT ಯ ಟ್ಯಾಗ್ ಟೀಮ್ ಚಾಂಪಿಯನ್ ಅಂತಾನೆ ಹೇಳ್ಬಹುದು. ಅಂಡ್ ಇವರು ಹಾಗೆ ಗಂತರ್ ಅವರ ನಡುವೆ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗಂತರ್ ಅವರ ಪವರ್ ಬಾಂಬಿಗೆ ಆಕ್ಸಿಯಂ ಅವರು ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಗಂತರ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಆಕ್ಸಿಯಂ ಅವರ ಫಿನಿಶರ್ ಗೆ ನಮ್ಮ ಗಂತರ್ ಅವರು ಕೂಡ ಕಿಕ್ಔಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಎಂಡಿಂಗ್ ಮೂಮೆಂಟ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಗಂತರ್ ಅವರು ಪವರ್ ಬಾಂಬ್ ನ ಹಾಕಿ ಒಂದು ಶೋಲ್ಡರ್ ಅಟ್ಯಾಕ್ ನ ಹೊಡೆದು ಇನ್ನ ಒಂದು ಪವರ್ ಬಾಂಬ್ ನ ಹಾಕಿ ಆಕ್ಸಿಯಂ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೂ ಕೂಡ ನಮ್ಮ ಗಂತರ್ ಅವರು ಆಕ್ಸಿಯಂ ಅವರಿಗೆ ಸ್ಲೀಪರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಫಿಷಿಯಲ್ಸ್ ಗಳೆಲ್ಲ ಬಂದು ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಸ್ಟೋರಿ ಲೈನೇ ವಿಚಿತ್ರ ಆಗ್ತಾ ಇದೆ. ನೀವಿಲ್ಲಿ ಜೇ ಉಸೋ ಅವ್ರನ್ನ ಸ್ಟ್ರಾಂಗ್ ಆಗಿ ತೋರಿಸ್ಬೇಕು ಅಂತ ಪ್ಲಾನ್ ಮಾಡಿದಿರೋ ಅಥವಾ ಗಂತರ್ ಅವ್ರನ್ನ ವೀಕ್ ಆಗಿ ತೋರಿಸ್ಬೇಕು ಅಂತ ಪ್ಲಾನ್ ಮಾಡಿದಿರೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲಪ್ಪ. ಇದಾದ್ಮೇಲೆ ನಮಗೆ ಪಾಲ್ ಇಮೆನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಇಮೆನ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ ಇವತ್ತು ನಿಜವಾಗ್ಲೂ ಕೂಡ ತುಂಬಾನೇ ಸ್ಪೆಷಲ್ ದಿನ. ಯಾಕಂದ್ರೆ ಇವತ್ತು ರೋಮನ್ ರೈನ್ಸ್ ಅವರ ದಿನ. ಯಾಕಪ್ಪ ಅಂದ್ರೆ ಇವತ್ತು ರೋಮನ್ ರೈನ್ಸ್ ಅವರು ಕವರ್ ಸ್ಟಾರ್ ಆಗಿರ್ತಕ್ಕಂತಹ 2K25 ಗೇಮು ಅಫಿಷಿಯಲ್ ಆಗಿ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಅಂಡ್ ನನಗೆ ಗೊತ್ತು ನೀವೆಲ್ಲರೂ ಕೂಡ ಆ ಒಂದು ಗೇಮ್ ನ ಆಡ್ತೀರಾ ಅಂತ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ, ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಹೋಗಿ ಆ ಒಂದು ಗೇಮ್ ನ ಆಡಿ. ಯಾಕಂದ್ರೆ ನಾವು ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ನ ಸ್ವಲ್ಪ ಮೇಂಟೈನ್ ಮಾಡಬೇಕು. ಅದರಲ್ಲೂ ನನ್ನ ಸೆಗ್ಮೆಂಟ್ ನಡಿಬೇಕಾದ್ರೆ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಜಾಸ್ತಿನೇ ಇರಬೇಕು. ರೋಮನ್ ರೈನ್ಸ್ ಅವರ ದಿನ ಅಂಡ್ ಹಾಗೆ ಅವರು 2K25 ಅಲ್ಲಿ ಕವರ್ ಸ್ಟಾರ್ ಆಗಿರೋದು ತುಂಬಾ ಜನಕ್ಕೆ ಇಷ್ಟ ಇಲ್ಲ. ಮೊದಲನೇದಾಗಿ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರಿಗೆ ಇಷ್ಟ ಇಲ್ಲ ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ. ಅಂಡ್ ಆಗ ಕ್ರೌಡ್ CM ಪಂಕ್ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ ನೀವು ಆ ಒಂದು ಚಾಂಟ್ ನ ಮಾಡಬೇಡಿ, ಯಾಕಂದ್ರೆ ಇವತ್ತು CM ಪಂಕ್ ಅವರ ದಿನ ಅಲ್ಲ, ಹಾಗೆ ಇವತ್ತು ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ದಿನ ಕೂಡ ಅಲ್ಲ, ಇವತ್ತು ರೋಮನ್ ರೈನ್ಸ್ ಅವರ ದಿನ ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ. ಅಂಡ್ ಅವರು ಹೇಳ್ತಾರೆ ರೋಮನ್ ರೈನ್ಸ್ ಅವರು ಬೊಲೋಗ್ನಾದಲ್ಲಿ ಆಗ್ತಾ ಇದೆಯಲ್ಲ ಸ್ಮ್ಯಾಕ್ ಡೌನು, ಅಲ್ಲಿಗೆ ಅಫಿಷಿಯಲ್ ಆಗಿ ಬರ್ತಾ ಇದ್ದಾರೆ. ಸೊ ಆಗ ನೀವು ರೋಮನ್ ರೈನ್ಸ್ ಅವರ ಮುಂದೆ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ನಮ್ಮ ಪಾಲಿಮೆನ್ ಅವರು ಕ್ರೌಡ್ಗೆ ಹೇಳ್ತಾರೆ. ಈ ಒಂದು ವಿಚಾರನ ಕೇಳಿ ಕ್ರೌಡ್ ಪೂರ್ತಿ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ರೋಮನ್ ರೈನ್ಸ್ ಅವರು ಬೊಲಾಗ್ನಾಗೆ ಹೋಗ್ತಾ ಇದ್ದಾರೆ, ಬೆಲ್ಜಿಯಂಗೆ ಬರ್ತಾ ಇಲ್ವಲ್ಲ ಅಂತ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ನೀವು ಬೂ ಮಾಡೋದಾಗಿರ್ಬೋದು, ಚಿಯರ್ ಮಾಡೋದಾಗಿರ್ಬೋದು, ರೋಮನ್ ರೈನ್ಸ್ ಅವರ ಮುಂದೆನೆ ಹೇಳಿ ಅಂತ ತನ್ನ ಮೈಕ್ ನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ಪಾಲಿಮೆನ್ ಅವರು ಇವತ್ತು 2K25 ರಿಲೀಸ್ ಆಗ್ತಾ ಇದೆಯಲ್ಲ ಅದನ್ನ ಅನೌನ್ಸ್ ಮಾಡೋದಕ್ಕೆ ಬಂದಿದ್ರು ಸ್ಮ್ಯಾಕ್ ಡೌನ್ ಗೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ DIY ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಲಿಟರಲಿ ಮೈನ್ ಇವೆಂಟ್ ಗೆ ಹೇಳ್ ಮಾಡಿಸಿದಂತಹ ಮ್ಯಾಚ್ ಅಂತಾನೆ ಹೇಳ್ಬಹುದು. ಆಸಮ್ ಆಗಿತ್ತು. ಸಿಕ್ಕಾಪಟ್ಟೆ ಕ್ಲೋಸ್ ಪಿನ್ ಫಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ, ಕ್ಲೋಸ್ ಕಿಕ್ಔಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ನಮ್ಮ ಆಂಜೆಲೋ ಡಾಕಿನ್ಸ್ ಅವರಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಿಕ್ಔಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಶಾಕ್ ಆದೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಗಳು ನೋಡೋದಕ್ಕೆ ಸಿಕ್ಕಿದ್ದಾರೆ. ಎಂಡಿಂಗ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು DIY ಅವರ ಮೇಲೆ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ DIY ಅವರನ್ನ ಫಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನ ನಾವು ರೇಟ್ ಮಾಡೋದಾದ್ರೆ ನನಗೆ ಡೀಸೆಂಟ್ ಆಗಿ ಅನ್ನಿಸ್ತು. ಇವತ್ತಿನ ಸ್ಮ್ಯಾಕ್ ಡೌನ್ ಅಷ್ಟೊಂದೇನು
ವಾವ್ ಮೂಮೆಂಟು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಈ ಒಂದು ಸ್ಮ್ಯಾಕ್ ಡೌನ್ ನ ಬಿಟ್ಟು ಹಾಕಿದ್ರೆ ಇನ್ಮೇಲೆ ಬರುವಂತಹ ಮಂಡೇ ನೈಟ್ರು ಹಾಗೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಅಫಿಷಿಯಲ್ ಆಗಿ ಜಾನ್ ಸಿನಾ, ರೋಮನ್ ರೈನ್ಸ್ ಎಲ್ಲರೂ ಕೂಡ ಸ್ಮ್ಯಾಕ್ ಡೌನ್ ಗಳಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ. ಏನೇ ಆಗ್ಲಿ ಗೈಸ್, ನಿಮ್ಗೆ ಏನು ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.